ನೀವು ನಿರ್ಧಾರ ಮಾಡಿ, ನೀವು ಬೆಳಿಬೇಕಾ, ನೀವು ಮುಂದಕ್ಕೆ ಬರಬೇಕಾ, ನೀವು ಗೋಲ್ ಇದೆಯಾ, ನೀವೇನಾದ್ರು ಮಾಡಬೇಕಾ. ಆವಾಗ ನಿಮ್ಮ ಸುತ್ತ ಇರೋರು ತಕ್ಷಣ ನಿಮಗೆ ಆ ಥರ ಬೂಸ್ಟ್ ಮಾಡಿ ಸಪೋರ್ಟ್ ಮಾಡಲ್ಲ. ಕಮಾನ್ ಮಾಡು ಮಾಡು ಅಂತ ಹೇಳಲ್ಲ. ನೀ ಏನು ಮಾಡ್ತೀಯೋ ಅನ್ನೋ ಭಯ ಇರುತ್ತೆ. ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಸ್ವಂತದವ್ರು ಇರ್ಬೋದು, ನಿಮ್ಗೆ ಯಾರು ತುಂಬ ಪ್ರೀತಿ ಮಾಡ್ತಾರೆ ಅವರು ಒಂದು 4 ಮೂಲೆಯಲ್ಲಿ ನಿನ್ನನ್ನು ಹಾಗೆ ಹಿಡ್ಕೊಂಡಿರ್ತಾರೆ. ಅವ್ರು ತಕ್ಷಣ ನಿನ್ನನ್ನು ಮಧ್ಯದಿಂದ ಹಾರಕ್ಕೆ ಬಿಡಲ್ಲ. ಹಾಗಾಗತ್ತೆ. ಆವಾಗ ನಿಧಾನವಾಗಿ ನೀನು ಅವ್ರಿಗೆ ಎಗೇನ್ಸ್ಟ್ ಹೋಗಬೇಕಾಗತ್ತೆ. ಎಷ್ಟೋ ಸತಿ ಅವ್ರಿಗಿಷ್ಟ ಆಗಲ್ಲ, ಅವ್ರಿಗೆ ಹೇಳದೆ ಮಾಡಬೇಕಾಗತ್ತೆ, ಎದುರಿಸ್ಬೇಕಾಗತ್ತೆ. ಅವರು ಈ ಥರ ಎಷ್ಟೋ ಸತಿ ನಾವು ಮೇಲಕ್ಕೆ ಹೋಗುವಾಗ ಅವರು ಒಪ್ಪೋದಿಲ್ಲ. ಆ ರೀತಿ ನಡ್ಕೋಬೇಕಾಗತ್ತೆ. ಅವರು ಬೇಡ ಅಂತ ಕೆಳಗೆ ಎಳಿಯೋಕ್ಕೆ ನೋಡ್ತಾರೆ. ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಿನ್ನ ಮೇಲೆ ಪ್ರೀತಿ ಇರೋದ್ರಿಂದನೇ ಎಳಿತಾರೆ. ಆವಾಗ ಸ್ವಲ್ಪ ಎಗೇನ್ಸ್ಟ್ ಆಗಿ ಆಮೇಲೆ ಮೇಲಕ್ಕೆ ಹೋದಾಗ ಅವರು ಮೇಲಕ್ಕೆ ಬರ್ತಾರೆ. ಅಯ್ಯೋ ನಮ್ಮ ಮಗ ಈ ಥರ ಆಗಿದ್ದಾನೆ, ನಮ್ಮ ಮಗ ಈ ಥರ ಆಗಿದ್ದಾನೆ ಅಂತ. ಯಾಕೆ ಅಂದರೆ ಆಮೇಲೆ ವರ್ತ್ ನಿಂದೇನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಅವ್ರ ಐಡೆಂಟಿಟಿ ಕೂಡ ನಿನ್ನ ಬಗ್ಗೆ ಬದಲಾಗುತ್ತೆ. ಅವ್ರ ಐಡೆಂಟಿಟಿನೂ ಅವರು ಬೆಳೀತಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ಬೆಳೀತಾ ಇದ್ದೀನಿ, ಇವ್ರು ಮುಂದಕ್ಕೆ ಬರ್ತಾಯಿದ್ರೆ ನಾನು ಬೆಳೀತಾ ಇದ್ದೀನಿ ಅಂತ ಕಾಣಲ್ಲ. ಒಂದು ಲೆವೆಲ್ಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಬೆಳೆದಿದ್ದೀನಿ ಅವ್ರ ಜೊತೆಗೆ ಅಂತ. ಅಲ್ಲಿವರೆಗೂ ನಮಗೆ ಆ ಥರ ಹೊರಟಾಗ ಈ ಥರ ಕೆಳಗಡೆ ಎಳೆಯೋರು, ತುಂಬ ಪ್ರೀತಿ ಮಾಡೋರು, ವ್ಯಾಮೋಹ ಇರೋರು, ಅಟ್ಯಾಚ್ಮೆಂಟ್ ಇರೋರು ಬೇಡ. ಅದಕ್ಕೆ ನಾವು ಅಟ್ಯಾಚ್ಮೆಂಟ್ ಬಿಟ್ಟು ಯಾರಾದರೂ ಬೆಳೆಯೋಕ್ಕೆ ಹೋದರೆ ನಾವು ಕಮಾಂಡ್ ಮಾಡಿ, ನೀವು ನಿಮ್ಮ ಕೈಲಿ ಆಗುತ್ತೆ ಅಂತ ಹೇಳಿದ್ರೆ ಆಗ ನಿಜವಾದ ಪ್ರೀತಿ ಹೊರಗಡೆ ಬರುತ್ತೆ. ವ್ಯಾಮೋಹ ಚಂದ, ಅದು ಚೆನ್ನ ಪ್ರಾರಂಭದಲ್ಲಿ, ಅದು ಕಷ್ಟ ಕೊಡುತ್ತೆ ಬೇರೆಯವ್ರಿಗೆ. ಅದನ್ನು ನಾವು ಪ್ರೀತಿಯಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಅವ್ರನ್ನ ಬೆಳೆಯೋದಕ್ಕೆ, ಹಾರೋದಕ್ಕೆ ಬಿಡ್ಬೋದು. ಈ ಥರ ನಾವು ಸಪೋರ್ಟ್ ಮಾಡಬೇಕು. ಭಾಳ ಹತ್ತಿರ ಇರೋರು ಅವ್ರು ಬೆಳೆಯೋಕ್ಕೆ ಹೋಗ್ತಿದ್ದೆ, ಕಮಾನ್ ಬೆಳಿ, ಮುಂದಕ್ಕೆ ಹೋಗಿ, ನಾವಿದ್ದೀವಿ, ಬಿದ್ದರೆ ನಾವು ನೋಡ್ಕೋತೀವಿ, ನಾವು ಸಪೋರ್ಟ್ ಮಾಡ್ತೀವಿ, ನೀವು ಮುಂದಕ್ಕೆ ಹೋಗಿ ಹೇಳ್ತಾ ಇರಬೇಕು. ಅವ್ರನ್ನ ನಾವು ರಕ್ಷಿಸಬೇಕು.